ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅತ್ಯುತ್ತಮ ಸ್ನೇಹಿತರು. ಆದರೂ ಟ್ರಂಪ್ ಭಾರತ ವಿರೋಧಿ ನೀತಿಯನ್ನ ಕೈಗೊಂಡಿದ್ದಾರೆ ಅನ್ನುವ ಆರೋಪ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಫೋಟಕ ನಿರ್ಧಾರ. 7.5 ಲಕ್ಷ ಭಾರತೀಯರಿಗೆ ಗಡೀಪಾರು ಭೀತಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ. ಮೊದಲ ದಿನವೇ ಟ್ರಂಪ್ ಅಷ್ಟಾಸ್ತ್ರ ಪ್ರಯೋಗಿಸಿದ್ದು ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದು ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ದೊಡ್ಡ ಆಘಾತವನ್ನು ನೀಡಿದ್ದಾರೆ. ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರೋ ಭಾರತದ 7.5 ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ. ಹೀಗೆ ಹೋದವರಲ್ಲಿ H-1B ವೀಸಾ ಹೊಂದಿರೋರು ಮತ್ತು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರೋರ ಮಕ್ಕಳಿಗೆ ಇನ್ಮುಂದೆ ಜನ್ಮಸಿದ್ಧ ಪೌರತ್ವ ಸಿಗೋದಿಲ್ಲ. ಜನಗಣತಿ ಬ್ಯೂರೋ ಪ್ರಕಾರ 51 ಲಕ್ಷ ಭಾರತೀಯ ಮೂಲದವರು ಅಮೆರಿಕದಲ್ಲಿದ್ದಾರೆ. ಈ ಪೈಕಿ 21 ಲಕ್ಷ ಮಂದಿ ಭಾರತದಲ್ಲಿ ಜನಿಸಿದ್ದಾರೆ. ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ 7.5 ಲಕ್ಷ ಜನ ಅಕ್ರಮ ವಲಸಿಗರು ಅಂತ ಹೇಳಲಾಗುತ್ತಿದೆ. ಈ ಪೈಕಿ 18,000 ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅತ್ಯುತ್ತಮ ಸ್ನೇಹಿತರು. ಆದರೂ ಟ್ರಂಪ್ ಭಾರತ ವಿರೋಧಿ ನೀತಿಯನ್ನ ಕೈಗೊಂಡಿದ್ದಾರೆ ಅನ್ನುವ ಆರೋಪ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಫೋಟಕ ನಿರ್ಧಾರ. 7.5 ಲಕ್ಷ ಭಾರತೀಯರಿಗೆ ಗಡೀಪಾರು ಭೀತಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ. ಮೊದಲ ದಿನವೇ ಟ್ರಂಪ್ ಅಷ್ಟಾಸ್ತ್ರ ಪ್ರಯೋಗಿಸಿದ್ದು ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದು ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ದೊಡ್ಡ ಆಘಾತವನ್ನು ನೀಡಿದ್ದಾರೆ. ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರೋ ಭಾರತದ 7.5 ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ. ಹೀಗೆ ಹೋದವರಲ್ಲಿ H-1B ವೀಸಾ ಹೊಂದಿರೋರು ಮತ್ತು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರೋರ ಮಕ್ಕಳಿಗೆ ಇನ್ಮುಂದೆ ಜನ್ಮಸಿದ್ಧ ಪೌರತ್ವ ಸಿಗೋದಿಲ್ಲ. ಜನಗಣತಿ ಬ್ಯೂರೋ ಪ್ರಕಾರ 51 ಲಕ್ಷ ಭಾರತೀಯ ಮೂಲದವರು ಅಮೆರಿಕದಲ್ಲಿದ್ದಾರೆ. ಈ ಪೈಕಿ 21 ಲಕ್ಷ ಮಂದಿ ಭಾರತದಲ್ಲಿ ಜನಿಸಿದ್ದಾರೆ. ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ 7.5 ಲಕ್ಷ ಜನ ಅಕ್ರಮ ವಲಸಿಗರು ಅಂತ ಹೇಳಲಾಗುತ್ತಿದೆ. ಈ ಪೈಕಿ 18,000 ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅತ್ಯುತ್ತಮ ಸ್ನೇಹಿತರು. ಆದರೂ ಟ್ರಂಪ್ ಭಾರತ ವಿರೋಧಿ ನೀತಿಯನ್ನ ಕೈಗೊಂಡಿದ್ದಾರೆ ಅನ್ನುವ ಆರೋಪ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಫೋಟಕ ನಿರ್ಧಾರ. 7.5 ಲಕ್ಷ ಭಾರತೀಯರಿಗೆ ಗಡೀಪಾರು ಭೀತಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ. ಮೊದಲ ದಿನವೇ ಟ್ರಂಪ್ ಅಷ್ಟಾಸ್ತ್ರ ಪ್ರಯೋಗಿಸಿದ್ದು ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದು ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ದೊಡ್ಡ ಆಘಾತವನ್ನು ನೀಡಿದ್ದಾರೆ. ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರೋ ಭಾರತದ 7.5 ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ. ಹೀಗೆ ಹೋದವರಲ್ಲಿ H-1B ವೀಸಾ ಹೊಂದಿರೋರು ಮತ್ತು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರೋರ ಮಕ್ಕಳಿಗೆ ಇನ್ಮುಂದೆ ಜನ್ಮಸಿದ್ಧ ಪೌರತ್ವ ಸಿಗೋದಿಲ್ಲ. ಜನಗಣತಿ ಬ್ಯೂರೋ ಪ್ರಕಾರ 51 ಲಕ್ಷ ಭಾರತೀಯ ಮೂಲದವರು ಅಮೆರಿಕದಲ್ಲಿದ್ದಾರೆ. ಈ ಪೈಕಿ 21 ಲಕ್ಷ ಮಂದಿ ಭಾರತದಲ್ಲಿ ಜನಿಸಿದ್ದಾರೆ. ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ 7.5 ಲಕ್ಷ ಜನ ಅಕ್ರಮ ವಲಸಿಗರು ಅಂತ ಹೇಳಲಾಗುತ್ತಿದೆ. ಈ ಪೈಕಿ 18,000 ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅತ್ಯುತ್ತಮ ಸ್ನೇಹಿತರು. ಆದರೂ ಟ್ರಂಪ್ ಭಾರತ ವಿರೋಧಿ ನೀತಿಯನ್ನ ಕೈಗೊಂಡಿದ್ದಾರೆ ಅನ್ನುವ ಆರೋಪ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ.
ಅಧ್ಯಕ್ಷ ಟ್ರಂಪ್ ಸ್ಫೋಟಕ ನಿರ್ಧಾರ. 7.5 ಲಕ್ಷ ಭಾರತೀಯರಿಗೆ ಗಡೀಪಾರು ಭೀತಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ. ಮೊದಲ ದಿನವೇ ಟ್ರಂಪ್ ಅಷ್ಟಾಸ್ತ್ರ ಪ್ರಯೋಗಿಸಿದ್ದು ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದು ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ದೊಡ್ಡ ಆಘಾತವನ್ನು ನೀಡಿದ್ದಾರೆ. ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರೋ ಭಾರತದ 7.5 ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ. ಹೀಗೆ ಹೋದವರಲ್ಲಿ H-1B ವೀಸಾ ಹೊಂದಿರೋರು ಮತ್ತು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರೋರ ಮಕ್ಕಳಿಗೆ ಇನ್ಮುಂದೆ ಜನ್ಮಸಿದ್ಧ ಪೌರತ್ವ ಸಿಗೋದಿಲ್ಲ. ಜನಗಣತಿ ಬ್ಯೂರೋ ಪ್ರಕಾರ 51 ಲಕ್ಷ ಭಾರತೀಯ ಮೂಲದವರು ಅಮೆರಿಕದಲ್ಲಿದ್ದಾರೆ. ಈ ಪೈಕಿ 21 ಲಕ್ಷ ಮಂದಿ ಭಾರತದಲ್ಲಿ ಜನಿಸಿದ್ದಾರೆ. ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ 7.5 ಲಕ್ಷ ಜನ ಅಕ್ರಮ ವಲಸಿಗರು ಅಂತ ಹೇಳಲಾಗುತ್ತಿದೆ. ಈ ಪೈಕಿ 18,000 ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅತ್ಯುತ್ತಮ ಸ್ನೇಹಿತರು. ಆದರೂ ಟ್ರಂಪ್ ಭಾರತ ವಿರೋಧಿ ನೀತಿಯನ್ನ ಕೈಗೊಂಡಿದ್ದಾರೆ ಅನ್ನುವ ಆರೋಪ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಫೋಟಕ ನಿರ್ಧಾರ. 7.5 ಲಕ್ಷ ಭಾರತೀಯರಿಗೆ ಗಡೀಪಾರು ಭೀತಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಯಾಗಿದೆ. ಮೊದಲ ದಿನವೇ ಟ್ರಂಪ್ ಅಷ್ಟಾಸ್ತ್ರ ಪ್ರಯೋಗಿಸಿದ್ದು ಜನ್ಮಸಿದ್ಧ ಪೌರತ್ವ ಹಕ್ಕನ್ನು ರದ್ದು ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಾರತೀಯರಿಗೆ ದೊಡ್ಡ ಆಘಾತವನ್ನು ನೀಡಿದ್ದಾರೆ. ಟ್ರಂಪ್ ಶಾಕಿಂಗ್ ನಿರ್ಧಾರದಿಂದ ಅಮೆರಿಕದಲ್ಲಿರೋ ಭಾರತದ 7.5 ಲಕ್ಷ ಮಂದಿಗೆ ಆತಂಕ ಶುರುವಾಗಿದ್ದು ಈಗ ದೇಶ ಬಿಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಭಾರತದಿಂದ ಅಮೆರಿಕಕ್ಕೆ ಲಕ್ಷಾಂತರ ವಲಸಿಗರು ತೆರಳುತ್ತಾರೆ. ಹೀಗೆ ಹೋದವರಲ್ಲಿ H-1B ವೀಸಾ ಹೊಂದಿರೋರು ಮತ್ತು ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರೋರ ಮಕ್ಕಳಿಗೆ ಇನ್ಮುಂದೆ ಜನ್ಮಸಿದ್ಧ ಪೌರತ್ವ ಸಿಗೋದಿಲ್ಲ. ಜನಗಣತಿ ಬ್ಯೂರೋ ಪ್ರಕಾರ 51 ಲಕ್ಷ ಭಾರತೀಯ ಮೂಲದವರು ಅಮೆರಿಕದಲ್ಲಿದ್ದಾರೆ. ಈ ಪೈಕಿ 21 ಲಕ್ಷ ಮಂದಿ ಭಾರತದಲ್ಲಿ ಜನಿಸಿದ್ದಾರೆ. ಅಮೆರಿಕದಲ್ಲಿರುವ ಭಾರತೀಯರ ಪೈಕಿ 7.5 ಲಕ್ಷ ಜನ ಅಕ್ರಮ ವಲಸಿಗರು ಅಂತ ಹೇಳಲಾಗುತ್ತಿದೆ. ಈ ಪೈಕಿ 18,000 ಜನರನ್ನ ವಾಪಸ್ ಕರೆತರಲು ಭಾರತ ಸರ್ಕಾರ ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.